ಗಣೇಶನ ಮೆರವಣಿಗೆ ಬರುವಾಗ ಆ ಪ್ರೊಸೆಷನ್ನಲ್ಲಿ ಭಾಗಿಯಾದಂಥ ಹೆಣ್ಮಕ್ಕಳ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನು ಮಾಡಿದರು. ಕಲ್ಲು ತೂರಾಟ ಆದಂಥ ಸಮಯದಲ್ಲಿ ಇಂಜೂರ್ ಆಗಿರುವಂಥ ಹೆಣ್ಮಕ್ಳು ಜೊತೆಗೆ ಈ ಗಣೇಶನ ಚೌತಿಯ ಮೆರವಣಿಗೆ ಇತ್ತಲ್ಲ, ಆ ಸಮಯದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷದರ್ಶಿಗಳು ಕೂಡ ಹೌದವರು. ಮಸೀದಿಯ ಕೂಗಳತೆ ದೂರದಲ್ಲಿ ಪಕ್ಕದ ರೋಡಲ್ಲೇ ಗಣಪತಿಯನ್ನು ಕೂರಿಸ್ತಾರೆ. ಆ ಗಣಪತಿಯನ್ನು ಕೂರಿಸಿ ಕಾರ್ಯಕ್ರಮ ಮಾಡಿ ವಿಸರ್ಜನೆ ಆಗಬೇಕು ಅನ್ನೋ ಸಮಯದಲ್ಲಿ ಈ ಘಟನೆ ಆಗಿರೋದು. ಈಗ ನಾನು ಮಾತಾಡಿಸ್ತೀನಿ, ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಅಕ್ಕ, ತಮ್ಮ ಹೆಸರೇನು? ರಮ್ಯಾ ಅಂತ. ತಮ್ಮ ಹೆಸರೇನಮ್ಮ? ಏನಾಯ್ತಕ್ಕ, ನಿಮ್ಮ ಕೈಗೆ ಏನಾಗಿದೆ? ನಾವು ನಿನ್ನೆ ಪ್ರತಿಭಟನೆ ಮಾಡಕ್ಕೆ ಹೋದಾಗ ನಮ್ಗಾಗಿದ್ದ ಅನ್ಯಾಯ ಇಲ್ಲಿ ನೀವು ಈ ಜಾಗದಲ್ಲಿ ಬಿಡಬೇಕಾಗಿರೋದು, ನಮ್ಗೆ ಯಾಕೆ ಈ ಜಾಗದಲ್ಲಿ ಬಿಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಕುತ್ಕೊಂಡು ಪ್ರತಿಭಟನೆ ಮಾಡಕ್ಕೆ ಹೋದಾಗ ನಮಗೆ ಅಲ್ಲೇ ಮಾಡಿರೋದು. ಎಲ್ಲ ಪ್ರೀ ಪ್ಲಾನ್, ಟೋಟಲಾಗಿ ಪ್ರೀ ಪ್ಲಾನೇ ಮಾಡಿ. ನಿಮಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೇ ಇದೆಲ್ಲ. ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ಲಿ ಮೈಕ್ ಹಾಕಿದ್ದೀರಾ, ಯಾಕಿಲ್ಲಿ ಸಾಂಗ್ ಹಾಕಿದ್ದೀರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ದೀರಾ ನೀವು, ಹಾಕ್ಬಾರ್ದು ಅಂತ ನಾವು ಅವ್ರು ಹೇಳಿದ್ರು ಅಂತ ಆ ಮೈಕ್ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಇದು ನಡೆದು 1 ವಾರ ಆಗ್ತಿದೆ. 1 ವಾರದಿಂದನೇ ಅವ್ರು ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು ಮುಸ್ಲಿಂ ಅವರು. ನಾವು ಅವ್ರ ಹತ್ರ ಒಂದು ಮಾತು. ಎಷ್ಟು ವರ್ಷ ಆಯ್ತು ಇವರು, ಈ ಮುಸ್ಲಿಂ ಅವರು ಇಲ್ಲಿದ್ದು ಎಷ್ಟು ದಿನ ಬಂದು ಇಲ್ಲಿ 2 ವರ್ಷ ಏನೋ ಆಗ್ತಿದೆ ಅಷ್ಟೇ, 2 ವರ್ಷ 3 ವರ್ಷ ಆಗ್ತಿದೆ ಅಷ್ಟೇ. ಇದು ಫಸ್ಟ್ ಇದ್ದಿದ್ದು ಬೇರೆಯವ್ರದ್ದು ಮನೆ. ಇದು ಮುಸ್ಲಿಂ ಅವ್ರು ಬಂದು ಇವಾಗ ಜಾಯ್ನ್ ಆಗಿರೋದು ಈ ಮನೆ. ಬಾಡಿಗೆ ಅಲ್ಲ, ಅವರೇ ತಗೊಂಡು ಬಂದಿರೋದು ಮನೆಗೆ ಇಲ್ಲಿಗೆ. ಫಸ್ಟ್ ಎಲ್ಲ ಮಸೀದಿ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಈ ಮಸೀದಿ ಬಂದು ಈಗ ಇದು ಹೊಸದಲ್ಲ ಓಪನ್ ಆಗಿರೋದು. 1 ವರ್ಷ. ಕಳೆದ ವರ್ಷ ಚೌತಿಗೆ ಏನಾದರೂ ನಿಮ್ಗೆ ತೊಂದರೆ ಕೊಟ್ಟಿದ್ರು? ಹೋದ ವರ್ಷನೂ ಅದೇ ಥರನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, DJ ಹಾಕ್ಬಾರ್ದು ಅಂತಂದ್ರು. ನಾರ್ಮಲಾಗಿ ನಾವು ಅವ್ರ ಮಸೀದಿ ಹತ್ರ ಹೋದ ವರ್ಷನೂ ನಾವೇನು ತಂಟೆ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಅವ್ರ ಮಸೀದಿ ಬಿಟ್ಟೇ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮಗೆ ಬಾವುಟ ಆರಿಸ್ಬಾರ್ದು ಅಂತಂದ್ರು. ಸಾಂಗ್ ಹೇಳೋದು ಯಾರು ಅದನ್ನ ನಿಮಗೆ ಕಾನೂನು ಮಾಡಿ ಹಿಂಗೆ ಮಾಡಬಾರ್ದು, ಹಾರಿಸ್ಬಾರ್ದು, ಕೂಗಬಾರ್ದು, ಚೀರಬಾರ್ದು, ಮೈಕ್ ಹಾಕಬಾರ್ದು ಅಂತ ನಿಮ್ಮನ್ನು ಪ್ರಶ್ನೆ ಮಾಡೋದು ಯಾರು? ಅವ್ರು ಯಾರು? ಪೊಲೀಸ್ ಅವರೇ ಹೇಳಿದ್ರು. ಪೊಲೀಸ್ ಅವ್ರಿಗೆ ನೀವು ಹೇಳಲ್ವಾ? ನೀವು ಹಾಕಿದಾಗ ನೀವು ಅಥವಾ ಅವ್ರೇನಾದ್ರು ಮಾಡಿದಾಗ ನೀವು ವರ್ಷಕ್ಕೊಂದ್ಸಲಿ ಹಬ್ಬದ ದಿನ ಏನಕ್ಕೆ ತೊಂದರೆ ಅಂತ ಅಂದ್ಕೊಂಡು ಅವ್ರು ಏನು ಹೇಳಿದ್ರು ನಾವೆಲ್ಲದಕ್ಕೂ ತಲೆ ಬಕ್ಕೊಂಡೇ ಹೋಗಿದ್ದೀವಿ. ಈ ಸಲ ಟೋಟಲಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಮಸೀದಿ ಮೇಲೆ ಏನು ಮತ್ತೆ ಮಸೀದಿ ಕಟ್ತಾ ಇದ್ದಾರೆ, ಮಸೀದಿ ಮೇಲೆ ಕಲ್ ತೊಗೊಂಡೋಗಿ ಮಡಿಕೊಳ್ಳೋಕ್ಕೆ. ಇದು ಪ್ರೀ ಪ್ಲಾನ್ ಅಂತೀರಿ. ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲಾಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ಮ ಕೈಲಿ ಐತೆ ಅನ್ನೋ ಒಂದು ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ಮನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಮನಸೋ ಇಚ್ಛೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಹೆಣ್ಮಕ್ಳು ಅಂಥೇಳಿ ನೋಡದೆ ಹೊಡೆದಿದ್ದಾರೆ. ಅದೊಂದು ವಿಚಾರ ನೋಡಿ. ಇಲ್ಲಿನ ಸುತ್ತಮುತ್ತ ಮಸೀದಿ ಪಕ್ಕದ ಮನೆಯವರು ಇವರೆಲ್ಲ, ಇವರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಪಾಪ ಅವರು 1-2 ವರ್ಷದಿಂದ ಬಂದವರೆಲ್ಲ ನಮಗೆ ಈ ಥರ ಮಾಡ್ತಾರೆ. ಪೊಲೀಸರೇ ಬಂದು ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಗಲಾಟೆ ಆಗತ್ತೆ ಅಂತ ಹೇಳ್ತಾರೆ. ನಾವು ವರ್ಷಾನುಗಟ್ಟಲೆ ಇಲ್ಲಿ ಬದುಕ್ತಾ ಇರೋರು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಶಾಲೆಗೆ ಹೋಗೋದು, ನಾವಿಲ್ಲಿ ಜೀವನ ಕಂಡ್ಕೊಂಡವ್ರು, ನಮಗೇನು ಬೆಲೆ ಬೇಡವಾ ಅಂಥೇಳಿ ಅವರ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ. ನೋಡುವ ಈ ಹಂತದ ನಂತರವಾದರೂ ಕೂಡ ಈ ಸಮಸ್ಯೆ ಇದು ಏನಾಗುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಣೇಶನ ಮೆರವಣಿಗೆ ಬರುವಾಗ ಆ ಪ್ರೊಸೆಷನ್ನಲ್ಲಿ ಭಾಗಿಯಾದಂಥ ಹೆಣ್ಮಕ್ಕಳ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನು ಮಾಡಿದರು. ಕಲ್ಲು ತೂರಾಟ ಆದಂಥ ಸಮಯದಲ್ಲಿ ಇಂಜೂರ್ ಆಗಿರುವಂಥ ಹೆಣ್ಮಕ್ಳು ಜೊತೆಗೆ ಈ ಗಣೇಶನ ಚೌತಿಯ ಮೆರವಣಿಗೆ ಇತ್ತಲ್ಲ, ಆ ಸಮಯದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷದರ್ಶಿಗಳು ಕೂಡ ಹೌದವರು. ಮಸೀದಿಯ ಕೂಗಳತೆ ದೂರದಲ್ಲಿ ಪಕ್ಕದ ರೋಡಲ್ಲೇ ಗಣಪತಿಯನ್ನು ಕೂರಿಸ್ತಾರೆ. ಆ ಗಣಪತಿಯನ್ನು ಕೂರಿಸಿ ಕಾರ್ಯಕ್ರಮ ಮಾಡಿ ವಿಸರ್ಜನೆ ಆಗಬೇಕು ಅನ್ನೋ ಸಮಯದಲ್ಲಿ ಈ ಘಟನೆ ಆಗಿರೋದು. ಈಗ ನಾನು ಮಾತಾಡಿಸ್ತೀನಿ, ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಅಕ್ಕ, ತಮ್ಮ ಹೆಸರೇನು? ರಮ್ಯಾ ಅಂತ. ತಮ್ಮ ಹೆಸರೇನಮ್ಮ? ಏನಾಯ್ತಕ್ಕ, ನಿಮ್ಮ ಕೈಗೆ ಏನಾಗಿದೆ? ನಾವು ನಿನ್ನೆ ಪ್ರತಿಭಟನೆ ಮಾಡಕ್ಕೆ ಹೋದಾಗ ನಮ್ಗಾಗಿದ್ದ ಅನ್ಯಾಯ ಇಲ್ಲಿ ನೀವು ಈ ಜಾಗದಲ್ಲಿ ಬಿಡಬೇಕಾಗಿರೋದು, ನಮ್ಗೆ ಯಾಕೆ ಈ ಜಾಗದಲ್ಲಿ ಬಿಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಕುತ್ಕೊಂಡು ಪ್ರತಿಭಟನೆ ಮಾಡಕ್ಕೆ ಹೋದಾಗ ನಮಗೆ ಅಲ್ಲೇ ಮಾಡಿರೋದು. ಎಲ್ಲ ಪ್ರೀ ಪ್ಲಾನ್, ಟೋಟಲಾಗಿ ಪ್ರೀ ಪ್ಲಾನೇ ಮಾಡಿ. ನಿಮಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೇ ಇದೆಲ್ಲ. ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ಲಿ ಮೈಕ್ ಹಾಕಿದ್ದೀರಾ, ಯಾಕಿಲ್ಲಿ ಸಾಂಗ್ ಹಾಕಿದ್ದೀರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ದೀರಾ ನೀವು, ಹಾಕ್ಬಾರ್ದು ಅಂತ ನಾವು ಅವ್ರು ಹೇಳಿದ್ರು ಅಂತ ಆ ಮೈಕ್ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಇದು ನಡೆದು 1 ವಾರ ಆಗ್ತಿದೆ. 1 ವಾರದಿಂದನೇ ಅವ್ರು ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು ಮುಸ್ಲಿಂ ಅವರು. ನಾವು ಅವ್ರ ಹತ್ರ ಒಂದು ಮಾತು. ಎಷ್ಟು ವರ್ಷ ಆಯ್ತು ಇವರು, ಈ ಮುಸ್ಲಿಂ ಅವರು ಇಲ್ಲಿದ್ದು ಎಷ್ಟು ದಿನ ಬಂದು ಇಲ್ಲಿ 2 ವರ್ಷ ಏನೋ ಆಗ್ತಿದೆ ಅಷ್ಟೇ, 2 ವರ್ಷ 3 ವರ್ಷ ಆಗ್ತಿದೆ ಅಷ್ಟೇ. ಇದು ಫಸ್ಟ್ ಇದ್ದಿದ್ದು ಬೇರೆಯವ್ರದ್ದು ಮನೆ. ಇದು ಮುಸ್ಲಿಂ ಅವ್ರು ಬಂದು ಇವಾಗ ಜಾಯ್ನ್ ಆಗಿರೋದು ಈ ಮನೆ. ಬಾಡಿಗೆ ಅಲ್ಲ, ಅವರೇ ತಗೊಂಡು ಬಂದಿರೋದು ಮನೆಗೆ ಇಲ್ಲಿಗೆ. ಫಸ್ಟ್ ಎಲ್ಲ ಮಸೀದಿ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಈ ಮಸೀದಿ ಬಂದು ಈಗ
ಇದು ಹೊಸ್ತಲ ಓಪನ್ ಆಗಿರೋದು. ಒಂದು ವರ್ಷ ಕಳೆದ ವರ್ಷ ಚೌತಿಗೆ ಏನಾದರೂ ನಿಮ್ಗೆ ತೊಂದರೆ ಕೊಟ್ಟಿದ್ರು? ಹೋದ ವರ್ಷನೂ ಅದೇ ಥರನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, ಡಿ ಜೆ ಹಾಕ್ಬಾರ್ದು ಅಂತಂದ್ರು. ನಾರ್ಮಲಾಗಿ ನಾವು ಅವ್ರ ಮಸೀದಿ ಹತ್ರ ಹೋದ ವರ್ಷನೂ ನಾವೇನು ತಂಟೆ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಅವ್ರ ಮಸೀದಿ ಬಿಟ್ಟೇ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮಗೆ ಬಾವುಟ ಆರಿಸ್ಬಾರ್ದು ಅಂತಂದ್ರು. ಸಾಂಗ್ ಹೇಳೋದು ಯಾರು ಅದನ್ನು ನಿಮಗೆ ಕಾನೂನು ಮಾಡಿ ಹಿಂಗೆ ಮಾಡಬಾರ್ದು, ಹಾರಿಸ್ಬಾರ್ದು, ಕೂಗಬಾರ್ದು, ಚೀರಬಾರ್ದು, ಮೈಕ್ ಹಾಕಬಾರ್ದು ಅಂತೇಳಿ ನಿಮ್ಮನ್ನು ಪ್ರಶ್ನೆ ಮಾಡೋದು ಯಾರು? ಅವ್ರು ಯಾರು? ಪೊಲೀಸ್ ಅವರೇ ಹೇಳಿದ್ರು. ಪೊಲೀಸ್ ಅವ್ರಿಗೆ ನೀವು ಹೇಳಲ್ವಾ? ನೀವು ಹಾಕಿದಾಗ ನೀವು ಅಥವಾ ಅವ್ರೇನಾದ್ರು ಮಾಡಿದಾಗ ನೀವು ವರ್ಷಕ್ಕೊಂದ್ಸಲಿ ಹಬ್ಬದ ದಿನ ಏನಕ್ಕೆ ತೊಂದರೆ ಅಂತ ಅಂದ್ಕೊಂಡು ಅವ್ರು ಏನು ಹೇಳಿದ್ರು ನಾವೆಲ್ಲದಕ್ಕೂ ತಲೆ ಬಕ್ಕೊಂಡೇ ಹೋಗಿದ್ದೀವಿ. ಈ ಸಲ ಟೋಟಲಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಮಸೀದಿ ಮೇಲೆ ಏನು ಮತ್ತೆ ಮಸೀದಿ ಕಟ್ತಾ ಇದ್ದಾರೆ? ಮಸೀದಿ ಮೇಲೆ ಕಲ್ ತೊಗೊಂಡೋಗಿ ಮಡಿಕೊಳ್ಳೋಕ್ಕೆ. ಇದು ಪ್ರೀ ಪ್ಲ್ಯಾನ್ ಅಂತೀರಿ. ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲಾಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ಮ ಕೈಲಿ ಐತೆ ಅನ್ನೋ ಒಂದು ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ಮದು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಮನಸೋ ಇಚ್ಛೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಹೆಣ್ಮಕ್ಳು ಅಂಥೇಳಿ ನೋಡದೆ ಹೊಡೆದಿದ್ದಾರೆ, ಅದೊಂದು ವಿಚಾರ. ನೋಡಿ, ಇಲ್ಲಿನ ಸುತ್ತಮುತ್ತ ಮಸೀದಿ ಪಕ್ಕದ ಮನೆಯವರು ಇವರೆಲ್ಲ, ಇವರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಪಾಪ ಅವರು 1-2 ವರ್ಷದಿಂದ ಬಂದವರೆಲ್ಲ ನಮಗೆ ಈ ಥರ ಮಾಡ್ತಾರೆ. ಪೊಲೀಸರೇ ಬಂದು ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಗಲಾಟೆ ಆಗತ್ತೆ ಅಂತ ಹೇಳ್ತಾರೆ. ನಾವು ವರ್ಷಾನುಗಟ್ಟಲೆ ಇಲ್ಲಿ ಬದುಕ್ತಾ ಇರೋರು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಶಾಲೆಗೆ ಹೋಗೋದು, ನಾವಿಲ್ಲಿ ಜೀವನ ಕಂಡ್ಕೊಂಡವ್ರು, ನಮಗೇನು ಬೆಲೆ ಬೇಡವಾ ಅಂಥೇಳಿ ಅವರ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ. ನೋಡುವ ಈ ಹಂತದ ನಂತರವಾದರೂ ಕೂಡ ಈ ಸಮಸ್ಯೆ ಇದು ಏನಾಗುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಣೇಶನ ಮೆರವಣಿಗೆ ಬರುವಾಗ ಆ ಪ್ರೊಸೆಷನ್ನಲ್ಲಿ ಭಾಗಿಯಾದಂಥ ಹೆಣ್ಮಕ್ಕಳ ಮೇಲೆ ಕೂಡ ಪೊಲೀಸರು ಹಲ್ಲೆಯನ್ನು ಮಾಡಿದರು. ಕಲ್ಲು ತೂರಾಟ ಆದಂಥ ಸಮಯದಲ್ಲಿ ಇಂಜೂರ್ ಆಗಿರುವಂಥ ಹೆಣ್ಮಕ್ಳು, ಜೊತೆಗೆ ಈ ಗಣೇಶನ ಚೌತಿಯ ಮೆರವಣಿಗೆ ಇತ್ತಲ್ಲ, ಆ ಸಮಯದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷದರ್ಶಿಗಳು ಕೂಡ ಹೌದವರು. ಮಸೀದಿಯ ಕೂಗಳತೆ ದೂರದಲ್ಲಿ ಪಕ್ಕದ ರೋಡಲ್ಲೇ ಗಣಪತಿಯನ್ನು ಕೂರಿಸ್ತಾರೆ. ಆ ಗಣಪತಿಯನ್ನು ಕೂರಿಸಿ ಕಾರ್ಯಕ್ರಮ ಮಾಡಿ ವಿಸರ್ಜನೆ ಆಗಬೇಕು ಅನ್ನೋ ಸಮಯದಲ್ಲಿ ಈ ಘಟನೆ ಆಗಿರೋದು. ಈಗ ನಾನು ಮಾತಾಡಿಸ್ತೀನಿ, ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಅಕ್ಕ, ತಮ್ಮ ಹೆಸರೇನು? ರಮ್ಯಾ ಅಂತ. ತಮ್ಮ ಹೆಸರೇನಮ್ಮ? ಸೌಮ್ಯ. ಏನಾಯ್ತಕ್ಕ, ನಿಮ್ಮ ಕೈಗೆ ಏನಾಗಿದೆ? ನಾವು ನಿನ್ನೆ ಪ್ರತಿಭಟನೆ ಮಾಡೋಕೆ ಹೋದಾಗ ನಮ್ಗಾಗಿದ್ದ ಅನ್ಯಾಯ ಇಲ್ಲಿ ನೀವು ಈ ಜಾಗದಲ್ಲಿ ಬಿಡಬೇಕಾಗಿರೋದು, ನಮ್ಗೆ ಯಾಕೆ ಈ ಜಾಗದಲ್ಲಿ ಬಿಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಕುತ್ಕೊಂಡು ಪ್ರತಿಭಟನೆ ಮಾಡೋಕೆ ಹೋದಾಗ ನಮಗೆ ಅಲ್ಲೇ ಮಾಡಿರೋದು. ಎಲ್ಲ ಪ್ರೀ ಪ್ಲ್ಯಾನ್, ಟೋಟಲಾಗಿ ಪ್ರೀ ಪ್ಲ್ಯಾನೇ ಮಾಡಿ. ನಿಮಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೇ ಇದೆಲ್ಲ. ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ಲಿ ಮೈಕ್ ಹಾಕಿದ್ದೀರಾ, ಯಾಕಿಲ್ಲಿ ಸಾಂಗ್ ಹಾಕಿದ್ದೀರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ದೀರಾ ನೀವು, ಹಾಕ್ಬಾರ್ದು ಅಂತ ನಾವು ಅವ್ರು ಹೇಳಿದ್ರು ಅಂತ ಆ ಮೈಕ್ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಇದು ನಡೆದು 1 ವಾರ ಆಗ್ತಿದೆ. 1 ವಾರದಿಂದನೇ ಅವ್ರು ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು ಮುಸ್ಲಿಂ ಅವರು. ನಾವು ಅವ್ರ ಹತ್ರ ಒಂದು ಮಾತು. ಎಷ್ಟು ವರ್ಷ ಆಯ್ತು ಇವರು ಈ ಮುಸ್ಲಿಂ ಅವರು ಇಲ್ಲಿದ್ದು? ಎಷ್ಟು ಜನ ಬಂದು ಇಲ್ಲಿ 2 ವರ್ಷ ಏನೋ ಆಗ್ತಿದೆ ಅಷ್ಟೇ, 2 ವರ್ಷ 3 ವರ್ಷ ಆಗ್ತಿದೆ ಅಷ್ಟೇ. ಇದು ಫಸ್ಟ್ ಇದ್ದಿದ್ದು ಬೇರೆಯವ್ರದ್ದು ಮನೆ. ಇದು ಮುಸ್ಲಿಂ ಅವ್ರು ಬಂದು ಇವಾಗ ಜಾಯ್ನ್ ಆಗಿರೋದು ಈ ಮನೆ. ಬಾಡಿಗೆ ಅಲ್ಲ, ಅವರೇ ತಗೊಂಡು ಬಂದಿರೋದು ಮನೆಗೆ ಇಲ್ಲಿಗೆ. ಫಸ್ಟ್ ಎಲ್ಲ ಮಸೀದಿ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಈ ಮಸೀದಿ ಬಂದು ಈಗ ಇದು ಹೊಸ್ತಲ ಓಪನ್ ಆಗಿರೋದು. 1 ವರ್ಷ. ಕಳೆದ ವರ್ಷ ಚೌತಿಗೆ ಏನಾದರೂ ನಿಮ್ಗೆ ತೊಂದರೆ ಕೊಟ್ಟಿದ್ರು? ಹೋದ ವರ್ಷನೂ ಅದೇ ಥರನೇ ಮಾಡಿದ್ರು. ಸಾಂಗ್ ಹಾಕ್ಬಾರ್ದು ಅಂತಂದ್ರು, ಡಿ ಜೆ ಹಾಕ್ಬಾರ್ದು ಅಂತಂದ್ರು. ನಾರ್ಮಲಾಗಿ ನಾವು ಅವ್ರ ಮಸೀದಿ ಹತ್ರ ಹೋದ ವರ್ಷನೂ ನಾವೇನು ತಂಟೆ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಅವ್ರ ಮಸೀದಿ ಬಿಟ್ಟೇ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮಗೆ ಬಾವುಟ ಆರಿಸ್ಬಾರ್ದು ಅಂತಂದ್ರು. ಸಾಂಗ್ ಹೇಳೋದು ಯಾರು ಅದನ್ನು ನಿಮಗೆ ಕಾನೂನು ಮಾಡಿ ಹಿಂಗೆ ಮಾಡಬಾರ್ದು, ಹಾರಿಸ್ಬಾರ್ದು, ಕೂಗಬಾರ್ದು, ಚೀರಬಾರ್ದು, ಮೈಕ್ ಹಾಕಬಾರ್ದು ಅಂತೇಳಿ ನಿಮ್ಮನ್ನು ಪ್ರಶ್ನೆ ಮಾಡೋದು ಯಾರು? ಅವ್ರು ಯಾರು? ಪೊಲೀಸ್ ಅವರೇ ಹೇಳಿದ್ರು. ಪೊಲೀಸ್ ಅವ್ರಿಗೆ ನೀವು ಹೇಳಲ್ವಾ? ನೀವು ಹಾಕಿದಾಗ ನೀವು ಅಥವಾ ಅವ್ರೇನಾದ್ರು ಮಾಡಿದಾಗ ನೀವು ವರ್ಷಕ್ಕೊಂದ್ಸಲಿ ಹಬ್ಬದ ದಿನ ಏನಕ್ಕೆ ತೊಂದರೆ ಅಂತ ಅಂದ್ಕೊಂಡು ಅವ್ರು ಏನು ಹೇಳಿದ್ರು ನಾವೆಲ್ಲದಕ್ಕೂ ತಲೆ ಬಕ್ಕೊಂಡೇ ಹೋಗಿದ್ದೀವಿ. ಈ ಸಲ ಟೋಟಲಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಮಸೀದಿ ಮೇಲೆ ಏನು ಮತ್ತೆ ಮಸೀದಿ ಕಟ್ತಾ ಇದ್ದಾರೆ? ಮಸೀದಿ ಮೇಲೆ ಕಲ್ ತೊಗೊಂಡೋಗಿ ಮಡಿಕೊಳ್ಳೋಕ್ಕೆ. ಇದು ಪ್ರೀ ಪ್ಲ್ಯಾನ್ ಅಂತೀರಿ. ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲಾಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ಮ ಕೈಲಿ ಐತೆ ಅನ್ನೋ ಒಂದು ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ಮದು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಮನಸೋ ಇಚ್ಛೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಹೆಣ್ಮಕ್ಳು ಅಂಥೇಳಿ ನೋಡದೆ ಹೊಡೆದಿದ್ದಾರೆ, ಅದೊಂದು ವಿಚಾರ. ನೋಡಿ, ಇಲ್ಲಿನ ಸುತ್ತಮುತ್ತ ಮಸೀದಿ ಪಕ್ಕದ ಮನೆಯವರು ಇವರೆಲ್ಲ, ಇವರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಪಾಪ ಅವರು 1-2 ವರ್ಷದಿಂದ ಬಂದವರೆಲ್ಲ ನಮಗೆ ಈ ಥರ ಮಾಡ್ತಾರೆ. ಪೊಲೀಸರೇ ಬಂದು ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಗಲಾಟೆ ಆಗತ್ತೆ ಅಂತ ಹೇಳ್ತಾರೆ. ನಾವು ವರ್ಷಾನುಗಟ್ಟಲೆ ಇಲ್ಲಿ ಬದುಕ್ತಾ ಇರೋರು, ನಮ್ಮ ಮಕ್ಕಳೆಲ್ಲ ಇಲ್ಲೇ ಶಾಲೆಗೆ ಹೋಗೋದು, ನಾವಿಲ್ಲಿ ಜೀವನ ಕಂಡ್ಕೊಂಡವ್ರು, ನಮಗೇನು ಬೆಲೆ ಬೇಡವಾ ಅಂಥೇಳಿ ಅವರ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ. ನೋಡುವ ಈ ಹಂತದ ನಂತರವಾದರೂ ಕೂಡ ಈ ಸಮಸ್ಯೆ ಇದು ಏನಾಗುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.